ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸ್ಪೆಷಲ್ ಸಜ್ಜಿಗೆ ಬಜ್ಜಿಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ. ಅದಕ್ಕೊಂದು 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅದನ್ನೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅವಿಜ, ಒಂದು ಚಿಟಿಕೆ ಜೀರಿಗೆಯನ್ನು ಕೂಡ ಈ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈಗ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಒಂದು ಸಣ್ಣ ಪೀಸ್ ಹುಣಸೆ ಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ನಾನು. ಒಂದು ಸ್ವಲ್ಪ ಅವಿಜ ಘಮ ಬಂದರೆ ಸಾಕು, ಭಾಳ ಹೊತ್ತೇನು ಇದನ್ನು ಫ್ರೈ ಮಾಡಿಕೊಳ್ಳುವುದು ಬೇಡ. ಫ್ರೆಂಡ್ಸ್, ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಡ್ರೈ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ನಾನು ಹಾಕ್ಕೊತಿದ್ದೇನೆ. ಇಲ್ಲಿ 150 ಗ್ರಾಮ್ ಪೇಪರ್ ಅವಲಕ್ಕಿನ ತಗೊಂಡಿದ್ದೇನೆ ನಾನು. ಅದಕ್ಕೋಸ್ಕರ ಅರ್ಧ ಹೋಳು ತೆಂಗಿನಕಾಯಿ, ಒಂದು 1/4 ಕಪ್ಪಷ್ಟು ಬೆಲ್ಲವನ್ನು ಕೂಡ ತುರಿದು ಇದಕ್ಕೆ ಹಾಕ್ಕೊತಿದ್ದೇನೆ. ನೀವು ಬೇಕಂದರೆ ಪುಡಿ ಮಾಡಿನೂ ಹಾಕ್ಕೋಬೋದು. ಮಿಕ್ಸಿ ಜಾರಲ್ಲಿ ಈಸಿಯಾಗಿ ರುಬ್ಬೋದಕ್ಕೆ ನಾನು ಅದನ್ನು ತುರಿದು ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈ ರೀತಿ ತರಿಯಾಗಿ ರುಬ್ಬಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣವನ್ನು ಈಗ ನಾನಿಲ್ಲಿ ಸೇರಿಸ್ಕೊತಿದ್ದೇನೆ. ಇದಕ್ಕೆ ನೀರನ್ನೇನು ಸೇರಿಸ್ಕೊಳ್ಳೋದೇನು ಬೇಡ. ಫ್ರೆಂಡ್ಸ್, ತೆಂಗಿನಕಾಯಿ ಹಸಿ ತೆಂಗಿನಕಾಯನ್ನೇ ಹಾಕ್ಕೋಬೇಕು. ಈ ರೀತಿ ರುಬ್ಕೊಂಡಿರುವುದನ್ನು ನಾನು ಈಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊತಿದ್ದೇನೆ. ಈ ಮಸಾಲವನ್ನು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆಯನ್ನು ಕೂಡ ಹಾಕೋಬೇಕು. ಈಗ ಇದಕ್ಕೆ ಕರಿಬೇವು ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಇಂಗನ್ನು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೇನೆ. ಫ್ರೆಂಡ್ಸ್, ಇದು ಉಪ್ಪಿಟ್ಟು ಜೊತೆ ಈ ರೀತಿ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈಗ ಆ ಒಗ್ಗರಣೆಯನ್ನು ಈ ಮಸಾಲಕ್ಕೆ ಸೇರಿಸ್ಕೊತಿದ್ದೇನೆ. ಈಗ ಇದಕ್ಕೆ ಒಂದು 150 ಗ್ರಾಮ್ ಪೇಪರ್ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಬರೀ ಉಪ್ಪಿಟ್ಟು ತಿನ್ನೋದಕ್ಕಿಂತ ಈ ರೀತಿ ಅವಲಕ್ಕಿನ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀರು ಏನು ಹಾಕ್ಕೊಳ್ಳೋದೇನು ಬೇಡ. ಫ್ರೆಂಡ್ಸ್, ಇದಕ್ಕೆ ಉಪ್ಪು ಬೆಲ್ಲ ಎಲ್ಲವನ್ನು ನಾನು ರುಬ್ಬೇಕಂದ್ರೇ ಹಾಕ್ಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಏನನ್ನು ಸೇರಿಸ್ಕೊಳ್ಳದೆ ಬರೀ ಆ ಮಸಾಲೆ ಜೊತೆನೇ ಅವಲಕ್ಕಿನ ಫ್ರೈ ಮಾಡ್ಕೋಬೇಕು. ಈ ಖಾರ ಅವಲಕ್ಕಿಗೆ ಬೇಕಾಗಿರುವಂತಹ ಒಂದು ಉಪ್ಪಿಟ್ಟನ್ನು ಕೂಡ ಸಿಂಪಲ್ಲಾಗಿ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಸೇರಿಸ್ಕೋಬೇಕು. ಈರುಳ್ಳಿ ಆಪ್ಷನಲ್. ಫ್ರೆಂಡ್ಸ್, ಬೇಕಂದರೆ ಹಾಕೋರಿ, ಬೇಡ ಅಂದರೆ ಬೇಡ ಒಗ್ಗರಣೆಗೆ. ಈಗ ಈರುಳ್ಳಿ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಇದನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನಾನು 1 ಲೋಟ ಉಪ್ಪಿಟ್ಟು ರವಕ್ಕೆ 3 ಗ್ಲಾಸ್ ನೀರನ್ನು ಆವಾಗಲೇ ಕುದಿಯೋದಕ್ಕೆ ಇಟ್ಟಿದ್ದೇನೆ. ಫ್ರೆಂಡ್ಸ್, ಈ ಉಪ್ಪಿಟ್ಟು ರವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪಿಟ್ಟು ರವನ ಫ್ರೈ ಮಾಡ್ಕೊತೀರೋ ಅಷ್ಟು ರುಚಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ. ಫ್ರೆಂಡ್ಸ್, ಒಂದು 2 ನಿಮಿಷ ಆದರೂ ನಾವು ಎಣ್ಣೆಯಲ್ಲಿ ರವನ್ನು ಫ್ರೈ ಮಾಡ್ಕೋಬೇಕು. ಈ ರವೆ ಫ್ರೈ ಆದಮೇಲೆ ಅದಕ್ಕೆ ನಾನು ಆವಾಗಲೇ ರೆಡಿ ಮಾಡಿರುವಂಥ ಬಿಸಿ ನೀರನ್ನು ಹಾಕ್ಕೊತಿದ್ದೀನಿ. ಜೊತೆಗೆ ನೋಡಿಕೊಂಡು ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಉಪ್ಪಿಟ್ಟು ಚೆನ್ನಾಗಿ ಗಟ್ಟಿಯಾಗೋವರೆಗೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇದ್ದೇನೆ. ಫ್ರೆಂಡ್ಸ್, ಈಗ ನಮಗೆ ಬೇಕಾದಂಥ ಉಪ್ಪಿಟ್ಟು ರೆಡಿಯಾಗಿದೆ. ಫ್ರೆಂಡ್ಸ್,
ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.